ಸ್ಟಾರ್ಟ್ ಸ್ಟೂಡೆಂಟ್ಸ್ಗೆ ಇವತ್ತರೆಗೂ ನೀವು ಬುಕ್ಕೇ ಮುಟ್ಟಿಲ್ಲ ಇನ್ನು ನನಗೆ ಯಾವ ಸಮ್ಮು ಮಾಡೋಕ್ಕೆ ಬರಲ್ಲ, ನಾಳೆ ಎಕ್ಸಾಮಲ್ಲಿ ಹೆಂಗಪ್ಪ ಬರೆಯೋದು ಆ ಥರ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅಂಥವ್ರಿಗೆ ಕೇವಲ 3 ಸಮ್ ಕಲ್ತ್ರೆ ನಿಮಗೆ 25 ಮಾರ್ಕ್ಸ್ ಬರುತ್ತೆ, 24 ಮಾರ್ಕ್ಸ್ ಪಾಸ್. ಹಂಗಂತ ನಾವು ಬರೀ 3 ಸಮ್ ಹೇಳ್ಕೊಡ್ತೀರಾ? ಇಲ್ಲ, ನಿಮ್ಗೆ 50 ಮಾರ್ಕ್ಸ್ ಆಗೋಷ್ಟು ಸಮ್ಸ್ ನಾವು ನಿಮಗೆ ಹೇಳ್ಕೊಡ್ತೀವಿ. ನನ್ನ ಹೆಸರು ಸಂಜಯ್, ನನ್ನ ಜೊತೆ ನನ್ನ ಸ್ಟೂಡೆಂಟ್ ಪ್ರತ್ಯೂಷ್ ಇದ್ದಾರೆ. ಇಬ್ಬರು ಸೇರ್ಕೊಂಡು ನಿಮಗೆ 50 ಮಾರ್ಕ್ಸ್ ಅಷ್ಟು ಸಮ್ಸ್ ಲಾಸ್ಟ್ ಮೂಮೆಂಟಲ್ಲಿ ಈಸಿಯಾಗಿ ಯಾವುದೇ ಡಿಫಿಕಲ್ಟಿ ಇಲ್ದಂಗೆ ಹೇಗೆ ಕಲಿಯೋದು ಅಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಸರ್. STDR ಫಸ್ಟ್ ಕ್ವಶನ್ ಯಾವುದು? ಕ್ವಶನ್ ನಂಬರ್ 36. STDR ಅಂದ್ರೆ ಏನು? ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್. ನೆಕ್ಸ್ಟ್ GRR ಅಥವಾ NRR ಏನು? ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಅಂಡ್ ನೆಟ್ ರಿಪ್ರೊಡಕ್ಷನ್ ರೇಟ್. ಓಕೆ, ಕ್ವಶನ್ ನಂಬರ್ 36 ಅಲ್ಲಿ ನಿಮಗೆ STDR ಇರುತ್ತೆ, ಇಲ್ಲ ಅಂದ್ರೆ GRR ಅಥವಾ NRR ಯಾವ್ದಾದ್ರು ಎರಡು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, A B ಮಾಡ್ತಾರೆ. A ಅಲ್ಲಿ STDR ಕೊಡ್ತಾರೆ, ಇಲ್ಲ ಅಂದ್ರೆ GRR NRR ಒಂದು ಕೊಡ್ತಾರೆ. ಹೌದು. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ನೀವು 3 ಸಮ್ STDR ಮಾಡೋದು ಹೆಂಗೆ, GRR ಮಾಡೋದು ಹೆಂಗೆ, NRR ಮಾಡೋದು ಹೆಂಗೆ ಕಲ್ತ್ಕೊಂಡ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 10 ಮಾರ್ಕ್ಸ್ ಕನ್ಫರ್ಮ್. 10 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಕ್ವಶನ್ ನಂಬರ್ 37 ಯಾವ್ದು ಬರುತ್ತೆ? ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್ ಅಲ್ಲಿ ಎಷ್ಟು ಫಾರ್ಮುಲಾ ಇದೆ? 5 ಫಾರ್ಮುಲಾ ಇದೆ. ಲಾಸ್ಪೆರ್ಸ್, ಪ್ಯಾಸ್ಚೇಸ್, ಡಾರ್ಬಿಶ್ ಬೌಲಿ, ಮಾರ್ಷಲ್ ಎಜ್ವರ್ತ್, ಫಿಶರ್ಸ್. 5 ಫಾರ್ಮುಲಾ ಕಲಿಬೇಕಾ? ಇಲ್ಲ. ಈ 5 ಫಾರ್ಮುಲಾ ಅಲ್ಲಿ 2 ಫಾರ್ಮುಲಾ ಕಲ್ತ್ರು, ಈ 3 ಫಾರ್ಮುಲಾ ಅದನ್ನ ನೋಡ್ಕೊಂಡು ಈಸಿಯಾಗಿ ಬರೆಯೋದು ಹೆಂಗೆ ಅಂತ ನಾನು ಶಾರ್ಟ್ಕಟ್ ಕೊಡ್ತೀನಿ. ಈ 5 ಫಾರ್ಮುಲಾ ಎಷ್ಟು ಕೊಡ್ತಾರೆ? 3 ಕೊಡ್ತಾರೆ. ಆ 3 ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 10 ಮಾರ್ಕ್ಸ್ ಬರುತ್ತೆ. ಸಪೋಸ್ ಈ 5 ಮಾರ್ಕ್ಸ್ ಕ್ವಶನ್ ಬಂದಿಲ್ಲ, ಈ 5 ಫಾರ್ಮುಲಾ ಇರೋ ಕ್ವಶನ್ ಬಂದಿಲ್ಲ, ಯಾವ್ದು ಕೊಡ್ತಾರೆ? ಫಿಶರ್ಸ್ ಕೊಡ್ತಾರೆ, ಫಿಶರ್ಸ್ ಜೊತೆಗೆ ಅಥವಾ TRT or FRT ಕೊಡ್ತಾರೆ. ಫಿಶರ್ಸ್ ಸಮ್ ಅದ್ರ ಜೊತೆಗೆ ಏನು ಕೊಡ್ತಾರೆ? TRT ಅಥವಾ FRT. TRT ಅಂದ್ರೆ ಏನು? ಟೈಮ್ ರಿವರ್ಸಲ್ ಟೆಸ್ಟ್. FRT ಅಂದ್ರೆ ಏನು? ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಇವಾಗ 10 ಮಾರ್ಕ್ಸ್ ಅಲ್ಲಿ ಒಂದು ಪಕ್ಕಾ ಸಮ್ ಯಾವ್ದು ಬರುತ್ತೆ ಅಂತ ಹೇಳಿದೆ? GRR NRR ಮತ್ತೆ ಯಾವುದು? STDR. ಈ 2 ಸಮ್ ಕೂಡ ನಿಮ್ಗೆ ನಾನು ಹೇಳ್ಕೊಡ್ತೀನಿ ಎಷ್ಟು ಈಸಿಯಾಗಿ ಮಾಡೋದು ಅಂತ ನೋಡಿ. ಸೊ ಕ್ವಶನ್ ಹಿಂಗಿರುತ್ತೆ, ಏನು ಕೇಳಿದ್ದಾರೆ? ಫಾರ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ GRR ಪರ್ ವುಮೆನ್, NRR ಪರ್ ವುಮೆನ್ ಆ್ಯಂಡ್ ಹೆನ್ಸ್ ಕಮೆಂಟ್ ಆನ್ ದ ರಿಸಲ್ಟ್. ಇಷ್ಟು ಅವರೇ ಕೊಡ್ತಾರೆ. ನಾವು ಎಷ್ಟು ಕಾಲಮ್ ಹಾಕಬೇಕು? 2 ಕಾಲಮ್ ಹಾಕಬೇಕು. 2 ಕಾಲಮ್ ಹಾಕಬೇಕು. ಆ 2 ಕಾಲಮಲ್ಲಿ GRR 1 ಕಾಲಮು, NRRಗೆ 1 ಕಾಲಮ್. GRR ಕಾಲಮ್ ಏನು ಬರೀಬೇಕು? WSFR. WSFR. ಸೊ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಫಸ್ಟು ಇಲ್ಲಿ ನಾನೇನು ಬರ್ದಿದ್ದೀನಿ? WSFR ಮತ್ತೆ WSFR ಇಂಟು S. WSFR ಅಂದ್ರೆ ಏನು? WSFR ಅಂದ್ರೆ ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್. S ಅಂದ್ರೆ ಏನು? ಸರ್ವೈವಲ್ ರೇಷಿಯೋ. ಇದರಲ್ಲಿ WSFR ಏನಿಗೆ ಬೇಕು? GRR ಕ್ಯಾಲ್ಕುಲೇಟ್ ಮಾಡಕ್ ಬೇಕು. WSFR ಇಂಟು S ಏನಿಗೆ ಬೇಕು? NRR ಕ್ಯಾಲ್ಕುಲೇಟ್ ಮಾಡಕ್ ಬೇಕು. NRR ಕ್ಯಾಲ್ಕುಲೇಟ್ ಮಾಡಕ್ ಬೇಕು. ಇವಾಗ WSFR ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್, ಅದಕ್ಕೊಂದು ಸಿಂಪಲ್ ಫಾರ್ಮುಲಾ ಬರೀತೀನಿ. WSFR ಈಸ್ ಈಕ್ವಲ್ ಟು, ಇದರಲ್ಲಿ ನಿಮಗೆ ಏನಿದೆ? ಇದು ಫಿಮೇಲ್ ಪಾಪ್ಯುಲೇಷನ್, ಇಲ್ಲೇನಿದೆ? ಫಿಮೇಲ್ ಬರ್ತ್. ಯಾ, ಸಿಂಪಲ್ ಫಾರ್ಮುಲಾ ಏನು? ಫಿಮೇಲ್ ಬರ್ತ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್. ಫಿಮೇಲ್ ಬರ್ತ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000. ಸೊ 1 by 1 ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ? ಹ್ಞೂ ಸರ್. 480 ಡಿವೈಡೆಡ್ ಬೈ 16,000 ಇಂಟು 1000 ಎಷ್ಟು ಬರುತ್ತೆ? 30. ಸೊ ಇಲ್ಲೇನು ಬರೀತೀರಾ? 30 ಬರೀತೀರಾ. ಹಂಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀರಾ? ಹ್ಞೂ ಸರಿ ಸರ್. 812 ಡಿವೈಡೆಡ್ ಬೈ 14,500 ಇಂಟು 1000 56. ಹೆಂಗ್ ಬಂತು? 812 ಡಿವೈಡೆಡ್ ಬೈ 14,500 ಇಂಟು 1000. ಅದೇ ಥರ ನೆಕ್ಸ್ಟ್ 50. 650 ಡಿವೈಡೆಡ್ ಬೈ 13,000 ಇಂಟು 1000. ನೆಕ್ಸ್ಟ್ 40. ನೆಕ್ಸ್ಟ್ ಏನು ಬರುತ್ತೆ? 40. ನೆಕ್ಸ್ಟ್ 30. ನೆಕ್ಸ್ಟ್ 10. ನೆಕ್ಸ್ಟ್ ಲಾಸ್ಟ್ ಒನ್ 4. ಸೊ ಒಂದು ಕಾಲಮ್ ಮಾಡೋದು ಈಸಿ ಆಯ್ತಾ? ಹೆಂಗೆ? WSFR ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಮಾಡಬೇಕು? ಫಿಮೇಲ್ ಬರ್ತ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000. ಒಂದೊಂದಾಗಿ ಹಿಂಗೆ ಮಾಡ್ಕೊಂಬಂದ್ರೆ WSFR ಕಾಲಮ್ ಬರುತ್ತೆ. ಇವಾಗ ನಾವು ಏನು ಮಾಡಬೇಕು? GRR ಫಾರ್ಮುಲಾ ಹಾಕಬೇಕು. GRR ಫಾರ್ಮುಲಾ ಏನು? GRR is equal to I into
WSFR. ಸಮೇಷನ್ WSFR. ಈ ಸಿಂಬಲ್ಗೆ ಏನಂತಾರೆ? ಸಮೇಷನ್. ಸಮೇಷನ್ ಅಂದರೆ ಏನು? ಟೋಟಲ್. ಇದರಲ್ಲಿ ನಾವೇನು ಬರಿತೀರಿ? ಮೇಲ್ಗಡೆ 15, ಕೆಳಗಡೆ 49 ಬರಿತೀರಿ. ಇದೇನು ಅರ್ಥ ಅಂದರೆ ಚೈಲ್ಡ್ ಬೇರಿಂಗ್ ಏಜ್ ಬಂದು ಫಾರ್ ಅ ವುಮೆನ್ ಇಟ್ ಇಸ್ 15 to 49. ದಟ್ ಇಂಡಿಕೇಟ್ಸ್ 15 to 49. ಐ ಅಂದರೆ ಏನು? ಸಿಂಪಲ್. ಇಲ್ಲಿ 15 to 19 ಇದೆ, 20 to 24 ಇದೆ. ಅದೆಲ್ಲರ ಮಧ್ಯೆ ಎಷ್ಟು ಬಿಡ್ತಿರುತ್ತೆ? ನಿಮ್ಮ ಸಮ್ಮಲ್ಲಿ ಬೇರೆ ಕೊಡ್ತಾರಾ? ಇಲ್ಲ, ನಿಮ್ಮ ಸಮ್ಮಲ್ಲಿ ಯಾವಾಗಲೂ ಇದೇ ಥರನೇ ಕೊಡ್ತಾರೆ. ಸೊ ಇವಾಗ ಇದರಲ್ಲಿ ವಿಡ್ತ್ ಎಷ್ಟು? 5. ಸೊ ಐ ಯಾವಾಗಲೂ ಕಾಮನ್ ಇರುತ್ತೆ. ಏನಿರುತ್ತೆ ಕಾಮನ್? 5 ಇರುತ್ತೆ. ಸೊ ನಾವೇನು ಮಾಡಬೇಕು? 5 ಇಂಟು ಟೋಟಲ್ ಮಾಡಬೇಕು. ಇದನ್ನು ಟೋಟಲ್ ಮಾಡಿ. 220. ಸೊ ನಾವು ಫಾರ್ಮುಲಾಲಿ ಏನಾಗ್ತೀರಿ? GRR is equal to 5 into 220. ಸೊ 5 into 220 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1100. ಸೊ GRR ಆನ್ಸರ್ ನಮ್ಗೆ ಬಂತು. ಎಷ್ಟು ಬಂತು? 1100 ಬಂತು. ಇವಾಗ 1100 ಬಂದ್ರೆ ಅದಕ್ಕೆ ಏನರ್ಥ? ಯಾವುದೇ ಸಮ್ಮಲ್ಲಾಗಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಕನ್ಕ್ಲೂಷನ್ ಕೊಡಬೇಕು. ಸೊ ನಾವಿಲ್ಲಿ ಏನರಿಂದ ಮಲ್ಟಿಪ್ಲೈ ಮಾಡಿದ್ರಿ? 1000 ಮಲ್ಟಿಪ್ಲೈ ಮಾಡಿದ್ರಿ. ಇವಾಗ ನಾವೇನು ಡಿವೈಡ್ ಮಾಡಬೇಕು? 1000 ಡಿವೈಡ್ ಮಾಡಬೇಕು. ಅವಾಗ ಅದೇನು ಸಿಗತ್ತೆ? GRR per 1000 women. ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1.1. ಸೊ ಇದು ನಮ್ಮ ಆನ್ಸರ್. ಸೊ ಕನ್ಕ್ಲೂಷನ್ ಬರೀಬೇಕು. ಇದರಲ್ಲಿ ಕನ್ಕ್ಲೂಷನ್ ಹೆಂಗೆ ಬರೆಯೋದು? ಇವಾಗ ನಮ್ಗೆ ಆನ್ಸರ್ ಏನು ಬರುತ್ತೆ? 1 ಅಥವಾ 1ಕ್ಕಿಂತ ಜಾಸ್ತಿ ಬಂದರೆ ನಾವೇನು ಬರಿತೀರಿ? ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್ ಬರಿತೀರಿ. 1ಕ್ಕಿಂತ ಕಮ್ಮಿ ಬಂದರೆ ಆನ್ಸರ್ ನಾವೇನು ಬರಿತೀರಿ? ಡಿಕ್ರೀಸಿಂಗ್ ಅಂತ ಬರಿತೀವಿ. ಪಾಪ್ಯುಲೇಷನ್ ಇಸ್ ಡಿಕ್ರೀಸಿಂಗ್ ಅಂತ ಬರಿತೀರಿ. ಸೊ ನಾನು ನಿಮಗೆ ಲಾಸ್ಟ್ ಮಂತ್ ಕ್ಲಾಸಸ್ ಮಾಡ್ತಾ ಇರೋದ್ರಿಂದ ಥಿಯರಿ ಜಾಸ್ತಿ ಹೇಳಕ್ಕೆ ಹೋಗ್ತಾ ಇಲ್ಲ. 5 ರಿಂದ 10 ನಿಮಿಷದಲ್ಲಿ ನಿಮಗೆ 10 ಮಾರ್ಕ್ಸ್ ಕಳೆದಂಗೆ ಆ ಥರದಕ್ಕೋಸ್ಕರ ನಾವು ಈ ಥರ ಶಾರ್ಟ್ಕಟ್ಟಲ್ಲಿ ಹೇಳ್ಕೊಡ್ತಾ ಇರೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಇದು ಒಂದು ಮಾಡೋದ್ರಿಂದ ನಾವು ಇಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 5 ಮಾರ್ಕ್ಸ್ ಸಿಗುತ್ತೆ. ಇವಾಗ ಇದೇ ಸಮ್ಮಲ್ಲಿ ನಾವು ಇಂಟು ಎಸ್ ಇವಾಗ ಏನು ಮಾಡಿದಿರೋ ಅದನ್ನ ಇಂಟು ಎಸ್ ಮಾಡಬೇಕು. ಎಸ್ ಅಂದ್ರೆ ಎಲ್ಲಿ ಕೊಟ್ಟಿರ್ತಾರೆ? ಸರ್ವೈವಲ್ ರೇಷಿಯೋ. ಅದನ್ನ ಮಲ್ಟಿಪ್ಲೈ ಮಾಡಿ ಸೇಮ್ ಪ್ರೊಸೀಜರ್ ಟೋಟಲ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? NRR ಸಿಗುತ್ತೆ. ಸೊ ಇದರಿಂದ ನಮ್ಗೆ ಎಷ್ಟು ಮಾರ್ಕ್ಸ್ ಬಂತು? 10 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಸೊ ಇದನ್ನ ನಾವು ಅಳಿಸ್ಬಿಟ್ಟು ಕಂಟಿನ್ಯೂ ಮಾಡೋಣ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಸ್ಟ್ ಒನ್ ಬಂದು 27.3. 27.3. ಸೆಕೆಂಡ್ ಒನ್ ಬಂದು 50.4. 50.4. ಥರ್ಡ್ ಒನ್ ಬಂದು 44.5. ಥರ್ಡ್ ಒನ್ ಬಂದು 44.5. 35.2. 26.1. 8.6. 3.4. ಇವಾಗ ಈ ವ್ಯಾಲ್ಯೂಸ್ ಎಲ್ಲ ಹೆಂಗೆ ಬಂತು? ನಾವು WSFR ಮಾಡಿರ್ತೀರಲ್ಲ, WSFR ಇಂದ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ನಮಗೆ ಏನು ಬರುತ್ತೆ? WSFR ಇಂಟು ಎಸ್ ಬರುತ್ತೆ. ಸೊ ಇವಾಗ ಇದನ್ನ ಟೋಟಲ್ ಮಾಡಿದ್ರೆ ಅದೇ ನಮಗೆ ಬೇಕಾಗಿರೋ ಆನ್ಸರ್. ಟೋಟಲ್ ಮಾಡಿ. $169.4. ಸೇಮ್ ಫಾರ್ಮುಲಾ. ಐ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು. 5. ಎಷ್ಟು? 5 ಇಂಟು 169.4. 847. ಸೇಮ್ ಅದೇ ಥರನೇ ನಾವೇನು ಮಾಡಬೇಕು? NRR. ಏನಾಯ್ತು? ಇವಾಗ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಅದೇನು ಬರುತ್ತೆ? ಸಮೇಷನ್ WSFR ಇಂಟು ಎಸ್. ಅದೇ ನಮಗೆ ಬೇಕಾಗಿರೋದು. ಟೋಟಲ್ ಮಾಡಿ ಹೇಳಿ.
195.53. 195.53 ನಮ್ಗೆ ಇಷ್ಟು ಸಾಕು. 195.5. ಸೊ NRR ಇಸ್ ಈಕ್ವಲ್ ಟು ಐ ನಮ್ಗೆ ಆಡಿ ಗೊತ್ತು 5. ಅದೆಲ್ಲ ಸಮ್ಮಲ್ಲೂ 5 ಇರುತ್ತಾ? ಹೌದು, ಎಲ್ಲ ಸಮ್ಮಲ್ಲೂ 5 ಇರುತ್ತೆ. 5 ಇಂಟು 195.5 977.5. 977.5 ಇದು ನಮ್ಮ ಆನ್ಸರ್. ಇದರಲ್ಲಿ ನಾವೇನು ಮಾಡಬೇಕು? NRR per 1000 women. ಪರ್ 1000 ವಿಮೆನ್ ಡಿವೈಡ್ ಬೈ 1000 ಮಾಡಿ ಅದನ್ನು. 0.9775. 0.977. ಸೊ ನಿಮ್ಗೆ ನಾನು ಆವಾಗಲೇ ಹೇಳ್ದಂಗೆ GRR ಅಥವಾ NRR ಯಾವುದಾದ್ರೂ ಆಗಲಿ 1000ಕ್ಕಿಂತ ಜಾಸ್ತಿ ಅಥವಾ 1ಕ್ಕಿಂತ ಜಾಸ್ತಿ ಬಂದರೆ ನಾವೇನು ಮಾಡ್ತೀರಿ? ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಸ್ ಅಂತ ಬರಿತೀವಿ. ಅದೇ ಥರ 1ಕ್ಕಿಂತ ಕಮ್ಮಿ ಬಂತು ಅಂದರೆ ನಾವೇನು ಬರಿತೀರಿ? ಪಾಪ್ಯುಲೇಷನ್ ಇಸ್ Decreasing. ಡಿಕ್ರೀಸಿಂಗ್ ಅಂತ ಬರಿತೀವಿ. ಇವಾಗ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. GRR ಅಲ್ಲಿ ಏನಿದೆ? 1ಕ್ಕಿಂತ ಜಾಸ್ತಿ ಇದೆ. NRR ಅಲ್ಲಿ ಏನಿದೆ? 1ಕ್ಕಿಂತ ಕಮ್ಮಿ ಇದೆ. ಸೊ ನಾವು ಇವಾಗ ಒಂದು ಜಾಸ್ತಿ ಒಂದು ಕಮ್ಮಿ ಇದ್ದಾಗ ಕನ್ಕ್ಲೂಷನ್ ಏನು ಬರೀಬೇಕು? ಕನ್ಕ್ಲೂಷನ್ ಯಾವಾಗಲೂ NRR ಬರಿಬೇಕು. ಕನ್ಕ್ಲೂಷನ್ ಯಾವಾಗಲೂ NRR ಬರೀಬೇಕು. ಸೊ ನಾವು ಕನ್ಕ್ಲೂಷನ್ ಏನು ಬರೀತೀರಿ? ಸಿನ್ಸ್ NRR is less than 1, population is Decreasing. decreasing. ಸೊ ಇಷ್ಟು ಬರೆದ್ರೆ ನಿಮ್ಗೆಲ್ಲೂ ಯಾರು 1 ಮಾರ್ಕ್ ಕೂಡ ಕಟ್ ಮಾಡಲ್ಲ. 10 out of 10 ಬಂದೇ ಬರುತ್ತೆ. ಇವಾಗ ಆಲ್ರೆಡಿ ನೀವು 10 ಮಾರ್ಕ್ಸ್ ಒಂದು ಕಲ್ತಿದ್ದೀರಾ. ಯಾವುದು? GRR ಮತ್ತೆ NRR. ಇನ್ನೊಂದು 10 ಮಾರ್ಕ್ಸ್ ಪಕ್ಕಾ ಕ್ವಶನ್ ಯಾವುದು? STDR. ಸೊ ಇವಾಗ ನಿಮ್ಗೆ ಇನ್ನೊಂದು 10 ಮಾರ್ಕ್ಸ್ ಅಂದ ತಕ್ಷಣ ನಿಮ್ಗೆ 20 ಮಾರ್ಕ್ಸ್ ಬಂತು ಅನ್ಕೊಂಬೇಡಿ. GRR, NRR ಅಥವಾ STDR ಅಥವಾ ಈ ಮಿಕ್ಸ್ ಆಫ್ ಬೋತ್ ಇದರಲ್ಲೇ ನಿಮ್ಗೆ ಎಷ್ಟು ಬರುತ್ತೆ? 10 ಮಾರ್ಕ್ಸ್ ಬರುತ್ತೆ. ಕರೆಕ್ಟ್ ಅಲ್ಲ? ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಕ್ವಶನ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಇದೇ ಥರ ಕ್ವಶನ್ ಕೊಡ್ತಾರಾ? ಏನಾದ್ರು ಚೇಂಜಸ್ ಕೊಡ್ತಾರಾ? ನಾನು ಇವಾಗಲೇ ಹೇಳ್ಬಿಡ್ತೀನಿ. ಬಿಕಾಸ್ ನಿಮ್ಮ ಟೈಮ್ಸ್ ಕಮ್ಮಿ ಇರೋದ್ರಿಂದ ನಿಮ್ಗೆ 10 ನಿಮಿಷ ವೀಡಿಯೋಲಿ ನೀವು ಕಲಿಬೇಕಾಗಿರೋದು. ನಾ ಎಲ್ಲ ಸಮ್ ಮಾಡ್ಕೊಳಕ್ಕಾಗಲ್ಲ. ಸೊ ಯಾರೇನು ಕೊಡ್ತಾರೆ? ಒಂದು ಏಜ್ ಕೊಡ್ತಾರೆ. ಏಜ್ ನಿಮಗೆ ಮ್ಯಾಟ್ರ್ ಆಗಲ್ಲ, ಅದೇನಾದ್ರು ಕೊಡಲಿ. ನೆಕ್ಸ್ಟ್ ಸ್ಟ್ಯಾಂಡ್ ಆಪರೇಷನ್ ಕೊಡ್ತಾರೆ. ಅದಾದಮೇಲೆ 2 ವಿಲೇಜ್ ಕೊಡ್ತಾರೆ, ವಿಲೇಜ್ ಎ ಅಥವಾ ವಿಲೇಜ್ ಬಿ. 5 ಮಾರ್ಕ್ಸ್ಗಾದ್ರೆ ಏನು ಮಾಡ್ತಾರೆ? ಬರೀ ಅದನ್ನ ಒಂದು ವಿಲೇಜ್ ಮಾತ್ರ ಕೊಡ್ತಾರೆ. ಸೊ ಇವಾಗ ಇದರಲ್ಲಿ ಚೇಂಜಸ್ ಏನಪ್ಪಾ ಆಗತ್ತೆ ಅಂದರೆ, ಈ ಸ್ಟ್ಯಾಂಡ್ ಪಾಪ್ಯುಲೇಷನ್ ಕಾಲಮ್ ಕೊಡಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು? ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಸ್ಟ್ಯಾಂಡ್ ಪಾಪ್ಯುಲೇಷನ್ ಯಾವುದು ಅಂತ ಅವರೇ ಮೆನ್ಷನ್ ಮಾಡ್ತಾರೆ. ಯಾವ ಥರ? ಈ ಥರ ಇಲ್ಲಿ ಬ್ರ್ಯಾಕೆಟಲ್ಲಿ ಟೇಕ್ ವಿಲೇಜ್ ಎ ಆರ್ ಬಿ ಯಾವುದೇ ಕೊಡ್ತಾರೆ ಆಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಅವ್ರು ಕೊಡ್ತಾರೆ. ಸೊ ಅವ್ರು ಕೊಟ್ಟಾಗ ನಾವೇನು ಮಾಡಬೇಕು? ಅದೇ ಪಾಪ್ಯುಲೇಷನ್ ಏನು ತಗೊಬೇಕು? ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿ ತಗೊಬೇಕು. ಸೊ ಇಷ್ಟೇ. ಇದಕ್ಕಿಂತ ರೆಸಿಪಿ ಇಷ್ಟು ಕೊಡ್ತಾರಾ? ಇಲ್ಲ. ಸೊ ಇದನ್ನ ಹೆಂಗೆ ಮಾಡೋದು? ನಾನು ಆಲ್ರೆಡಿ ನಿಮಗೆ ಟೈಮ್ ಸೇವ್ ಆಗಲಿ ಅಂತ ಫಾರ್ಮುಲಾ ಬರೆದಿಟ್ಟಿದ್ದೀನಿ. ಏನು ಮಾಡಬೇಕು? ಫಸ್ಟ್ ಫಾರ್ಮುಲಾ ASDR ಅಂದರೆ ಏನು? ಏಜ್ ಸ್ಪೆಸಿಫಿಕ್ ಡೆತ್ ರೇಟ್. ASDR ಫಾರ್ಮುಲಾ ಏನು? Number of deaths in a specific age group in a year divided by number of population in that particular age group in a year into 1000. ಸೊ ನಿಮಗೆ ಅಷ್ಟು ಉದ್ದ ಫಾರ್ಮುಲಾ ಹೇಳಿದ ತಕ್ಷಣ ನೀವೇನು ಮಾಡ್ತೀರಾ? ಪ್ಯಾನಿಕ್ ಆಗ್ತೀರಾ. ಅದಕ್ಕೆ ನಾವೇನು ಮಾಡಿದ್ದೀರಿ? ಡೆತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ನೆಕ್ಸ್ಟ್ STDR ಫಾರ್ಮುಲಾ ಏನು? summation PA divided by summation P. ಈ ಥರ ಒಂದು ವಿಲೇಜಿಗೆ ಮಾಡಿದ್ರೆ ಅದನ್ನ ಸೇಮ್ ಟು ಸೇಮ್ ಮತ್ತೆ ರಿಪೀಟ್ ಮಾಡಿ ವಿಲೇಜ್ ಬಿಗ್ ಮಾಡಿದ್ರೆ ಬರೀ ಇದೊಂದು ಕ್ವಶನ್ ಎಷ್ಟು ಮಾರ್ಕ್ಸ್ ಬರುತ್ತೆ? 10 ಮಾರ್ಕ್ಸ್ ಬರುತ್ತೆ. ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? ASDR ಆಫ್ ಎ. ಏನು ಮಾಡಬೇಕು ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಡೆತ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಪಾಪ್ಯುಲೇಷನ್. ಇವೆರಡನ್ನ ಏನು ಮಾಡಬೇಕು? ಡಿವೈಡ್ ಮಾಡಿ ಇಂಟು 1000 ಮಾಡಬೇಕು. ಮಾಡಿ. 16 ಸರ್. ಫಸ್ಟ್ ಒನ್ ಏನು ಬರುತ್ತೆ? 16 ಬರುತ್ತೆ. ನೆಕ್ಸ್ಟ್ 5 ಬರುತ್ತೆ. 5. ನೆಕ್ಸ್ಟ್ 14 63 ಅಷ್ಟೇ. ನೆಕ್ಸ್ಟ್ ಇವಾಗ ಈ ಬಂದಿರೋ ಆನ್ಸರ್ನ ನಾವು ಏನು ಮಾಡಬೇಕು? ಈ ಬಂದಿರೋ ಆನ್ಸರ್ನ ಈ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಜೊತೆ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ಏನು ಮಾಡಬೇಕು? 16 ಇಂಟು 20,000 ಮಲ್ಟಿಪ್ಲೈ ಮಾಡಿ. 3,20,000. 3,20,000.
Next 1,50,000. 1,50,000. Next 4,90,000. 4,90,000. Next 63 into 15,000 ಎಷ್ಟು ಬರುತ್ತೆ? 9,45,000. 9,45,000. ಸೊ ಇಷ್ಟು ಮಾಡಿದ್ಮೇಲೆ ನಮಗೆ ಫಾರ್ಮುಲಾ ಏನಿದೆ? ಸಮೇಷನ್ ಪಿ ಎ ಡಿವೈಡೆಡ್ ಬೈ ಸಮೇಷನ್ ಪಿ. ಸಮೇಷನ್ ಪಿ ಎ ಅಂದರೆ ಏನು? ಇದ್ರದ್ದು ಟೋಟಲ್. ಸಮೇಷನ್ ಪಿ ಅಂದರೆ ಏನು? ಇದ್ರದ್ದು ಟೋಟಲ್. ಮಾಡ್ತೀರಾ? ಫಸ್ಟ್ ಇದನ್ನು ಟೋಟಲ್ ಮಾಡಿ. ಹ್ಮ್. 19,05,000. ಸೊ ದಟ್ ಇಸ್ 19,05,000. ಈ ಟೋಟಲ್ ಮಾಡ್ತೀರಾ? ಹಾಂ ಸರ್. 20,000 plus 30,000 35,000 1 lakh sir. ಸೊ ಟೋಟಲ್ ಆಫ್ ದಿಸ್ ಇಸ್ 1 lakh. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. STDR of village A is equal to 19,05,000 divided by 1 lakh. 1 lakh. ಸೊ ಆನ್ಸರ್ ಎಷ್ಟು ಬರುತ್ತೆ? 19.05. 19.05. ಇಲ್ಲಿಗೆ ನಿಮಗೆ 5 ಮಾರ್ಕ್ಸ್ ಕನ್ಫರ್ಮ್ ಆಯಿತು. ಏನು ಮಾಡಿದ್ರಿ ನಾವು? ವಿಲೇಜ್ ಎದು ಮಾಡಿದ್ರಿ. ಇವಾಗ ಇದೇ ಥರ ಸೇಮ್ ಟು ಸೇಮ್ ವಿಲೇಜ್ ಬಿದು ರಿಪೀಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? 10 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಇವಾಗ ಇದೇ ಥರ ವಿಲೇಜ್ ಬಿದು ಮಾಡೋಣ. ಸೇಮ್ ಟು ಸೇಮ್, ನೋ ಕನ್ಫ್ಯೂಷನ್. ವಿಲೇಜ್ ಬಿದು ಏನು ಮಾಡಬೇಕು? ಡೆತ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಂಟು 1000. ಸೇಮ್ 72 ಡಿವೈಡೆಡ್ ಬೈ 4,000 ಇಂಟು 1000 ಮಾಡ್ಬಿಟ್ಟು ಹೇಳಿ. 18. ಫಸ್ಟ್ ಒನ್ ಎಷ್ಟು? 18. Second one 6. ಸೆಕೆಂಡ್ ಒನ್ 6. Third one 14. ಥರ್ಡ್ ಒನ್ 14. Next ಬಂದು 43. ನೆಕ್ಸ್ಟ್ ಬಂದು 43. ಇವಾಗ ಇದೇ ಥರ ಈ ASDRನು ಕೂಡ ನಾವು ಯಾವ್ದು ಮಲ್ಟಿಪ್ಲೈ ಮಾಡಬೇಕು? Standard population. ಸ್ಟ್ಯಾಂಡ್ ಪಾಪ್ಯುಲೇಷನ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಮಾಡಿ. 3,60,000. 3,60,000. 1,80,000. 1,80,000. 4,90,000. 4,90,000. 6,45,000. 6,45,000. ಸೊ ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? ದಟ್ ವಿಲ್ ಬಿ ಅವರ್ ಸಮೇಷನ್ ಪಿ ಬಿ. 16,75,000. 16,75,000. ಸೊ ಸೇಮ್ ಫಾರ್ಮುಲಾ ಇಲ್ಲಿ ನಾವು ಎ ಬದಲಾಗಿ ಏನು ಬರೀತೀರಿ? ಬಿ ಬರೀತೀರಿ. ಅಷ್ಟೇ ಡಿಫ್ರೆನ್ಸ್. ಸೊ 16,75,000 ಡಿವೈಡೆಡ್ ಬೈ 1,000 ಎಷ್ಟು ಬರುತ್ತೆ? 1 lakh sir. ಎಷ್ಟು ಬರುತ್ತೆ? 1 lakh sir. ಸಾರಿ, ಡಿವೈಡೆಡ್ ಬೈ 1 lakh. 16.75. 16.75. ಆವಾಗಲೇ ನಮ್ಮದು STDR ಎಷ್ಟು ಬಂದಿತ್ತು? 19.05 ಬಂದಿತ್ತು. ಇವಾಗಲೇ ನಮ್ದು ಎಷ್ಟು ಬಂದಿದೆ? 16.75 ಬಂದಿದೆ. ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 9 ಮಾರ್ಕ್ಸ್ ಬರುತ್ತೆ. ಏನಕ್ಕೆ 9 ಮಾರ್ಕ್ಸ್ ಅಂದರೆ 1 ಮಾರ್ಕ್ ಕನ್ಕ್ಲೂಷನ್ ಬರೀಬೇಕು. ಕನ್ಕ್ಲೂಷನ್ ಬರೆಯೋದು ಈಸಿ. ಯಾವ ಊರಲ್ಲಿ ಅಥವಾ ಯಾವ ವಿಲೇಜಲ್ಲಿ ಡೆತ್ಸ್ ಕಮ್ಮಿ ಇದೆಯೋ ಅಥವಾ ಡೆತ್ ರೇಟ್ ಕಮ್ಮಿ ಇದೆಯೋ ಆ ವಿಲೇಜ್ಗೆ ಏನಂತೀರ ನಾವು? ಹೆಲ್ತಿಯರ್ ವಿಲೇಜ್ ಅಂತೀವಿ. ಸೊ ನಾವು ಮಾಡ್ತಾ ಇರೋದು ಯಾವುದು? ಡೆತ್ ರೇಟ್. ಡೆತ್ ಕಮ್ಮಿ ಇರೋ ಕಡೆ ಏನಂತಾರೆ? ಹೆಲ್ತಿಯರ್ ವಿಲೇಜ್ ಅಂತಾರೆ. ಇವಾಗ ನೀವು ಮಾಡಿರೋದ್ರಲ್ಲಿ ವಿಲೇಜ್ ಎ, ವಿಲೇಜ್ ಬಿ ಯಾವ್ದು ಹೆಲ್ತಿಯರ್? ವಿಲೇಜ್ ಬಿ ಸರ್. ವಿಲೇಜ್ ಬಿ ಹೆಲ್ತಿಯರ್. ಏನಕ್ಕೆ ವಿಲೇಜ್ ಬಿ ಹೆಲ್ತಿಯರ್? STDR ಯಾಕಂದ್ರೆ STDR ಬಿ ಬಂದು STDR ಎ ಗಿಂತ ಕಮ್ಮಿ ಇದೆ. ಎಸ್, ಅಷ್ಟೇ ಕನ್ಫ್ಯೂಷನ್ ಬರೆದ್ರೆ ಆಯಿತು. ವಿಲೇಜ್ ಬಿ ಇಸ್ ಹೆಲ್ತಿಯರ್ ಆಸ್ STDR of village B is less than STDR of village A. ಇಷ್ಟು ಸಿಂಪಲ್ ಒಂದು ಕನ್ಕ್ಲೂಷನ್ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 10 ಮಾರ್ಕ್ಸ್ ಬರುತ್ತೆ.
ಸೊ ಇವಾಗ ಇದು ಕಲ್ತ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು? 10 ಮಾರ್ಕ್ಸ್ ಬಂತು. GRR ಅಥವಾ STDR ಇವೆರಡರಲ್ಲಿ ಯಾವ್ದಾನ ಒಂದು ಪಕ್ಕ 10 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಂಡೆಕ್ಸ್ ನಂಬರ್ಸ್ ಹೇಳ್ಕೊಡ್ತೀನಿ. ಇಂಡೆಕ್ಸ್ ನಂಬರಲ್ಲಿ ನಿಮ್ಗೆ ಎಷ್ಟೊಂದು ಫಾರ್ಮುಲಾ ಇದೆ, ಹೆಂಗೆ ಕಲಿಯೋದು ಅಂತ ಅನ್ಕೊಂಡಿದ್ರೆ ನಾನು ನಿಮಗೆ ಫಾರ್ಮುಲಾಗಳ ಲಿಂಕ್ ಏನು, ತುಂಬ ಕಮ್ಮಿ ಟೈಮಲ್ಲಿ ಅಷ್ಟು ಫಾರ್ಮುಲಾ ನೆನಪಿಟ್ಕೊಳ್ಳೋದು ಹೆಂಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ನಾನು ನಿಮಗೆ 5 ರಿಂದ 7 ಫಾರ್ಮುಲಾ ಒಳಗಡೆ 10 ಮಾರ್ಕ್ಸ್ ಒಂದು ಕ್ವಶನ್ನು, 5 ಮಾರ್ಕ್ಸ್ ಒಂದು ಕ್ವಶನ್ನು, ಟೋಟಲ್ 15 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರೋದು ಹಿಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಂಟಿನ್ಯೂ ಮಾಡೋಣ. ಆವಾಗಲೇ ನಿಮಗೆ GRR, NRR, STDR ಹೇಳ್ಕೊಟ್ಟೆ. ಇವಾಗ ಇಂಡೆಕ್ಸ್ ನಂಬರಲ್ಲಿ ಎಷ್ಟೊಂದು ಫಾರ್ಮುಲಾ ಇದೆ, ಅವೆಲ್ಲ ಹೆಂಗೆ ನೆನಪಿಟ್ಕೊಳ್ಳೋದು ಲಾಸ್ಟ್ ಪಾಯಿಂಟಲ್ಲಿ ಅಂತ ಅಂದ್ಕೊಂಡ್ರೆ ನಾನು ನಿಮಗೆ ಸಿಂಪಲಾಗಿ ಇಷ್ಟು ಫಾರ್ಮುಲಾಸ್ ಬರೆದಿದ್ದೀನಿ. ಒಂದಕ್ಕೊಂದು ಲಿಂಕ್ ಮಾಡಿ ಒಂದು ಫಾರ್ಮುಲಾನ ಹೆಂಗೆ ಈಸಿಯಾಗಿ ನೆನಪಿಟ್ಕೊಳ್ಳೋದು ಅಂತ ಈಸಿ ಟ್ರಿಕ್ ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ಇವಾಗ ಈ ಫಾರ್ಮುಲಾಸ್ ಬರ್ತೀನಿ. ಎಷ್ಟಿದೆ? ಲಾಸ್ಪೆಲ್ಸ್ ಇದೆ, ಪ್ಯಾಸ್ಟೇಸ್, ಮಾರ್ಷಲ್ ಎಡ್ಜ್ವರ್ತ್, ಡಾರ್ಬಿಶ್ ಬೌಲಿ, ಫಿಶರ್ಸ್. ಈ 5 ಫಾರ್ಮುಲಾಲಿ 3 ಫಾರ್ಮುಲಾ ಕೇಳ್ತಾರೆ. ಎಷ್ಟು ಮಾರ್ಕ್ಸ್ಗೆ? 10 ಮಾರ್ಕ್ಸ್ಗೆ. ಇದು ಬಿಟ್ಟು ಫಿಶರ್ಸ್ ಜೊತೆಗೆ ಯಾರು ಕೇಳ್ತಾರೆ? TRT ಆ್ಯಂಡ್ FRT ಇದು ಕೇಳ್ತಾರೆ 10 ಮಾರ್ಕ್ಸ್ಗೆ. ಸೊ ಇಷ್ಟು ಫಾರ್ಮುಲಾ ಕಲ್ತರೆ ನೀವು 10 ಮಾರ್ಕ್ಸ್ಗೆ ಪಕ್ಕಾ ಗ್ಯಾರಂಟಿ ಆಯಿತು. ಸೊ ಹೆಂಗಿದ್ರು ಇಂಡೆಕ್ಸ್ ನಂಬರ್ ಮಾಡ್ತಾನೆ ಇದ್ದೀರಿ, ಅದ್ರ ಜೊತೆಗೆ ಇನ್ನೊಂದು 5 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ಸೊ ಆ 5 ಮಾರ್ಕ್ಸ್ಗೆ ಏನೇನು ಕೇಳ್ತಾರೆ? ಒಂದು ಫಾರ್ಮುಲಾ ಯಾವುದು? ಕೆಲಿಸ್. ಇದು ನೆಕ್ಸ್ಟು P01 AM ಅಂದ್ರೆ ಏನು? ಅರ್ಥಮೆಟಿಕ್ ಮೀನ್. ನೆಕ್ಸ್ಟ್ ಅಥವಾ ಅರ್ಥಮೆಟಿಕ್ ಮೀನ್ ಅಥವಾ ಏನಿದೆ? ಜಾಮೆಟ್ರಿಕ್ ಮೀನ್. ಅದು ಇಷ್ಟರಲ್ಲಿ ಒಂದು ಕೇಳ್ತಾರೆ. ಇಲ್ಲ ಅಂದ್ರೆ ಇವೆರಡರಲ್ಲಿ ಒಂದು ಪಕ್ಕಾ ಕ್ವಶನ್ ಕೇಳ್ತಾರೆ. ಯಾವುದು? CPI of aggregative expenditure method or CPI of family expenditure. ಫ್ಯಾಮಿಲಿ ಬಜೆಟ್ ಮೆಥಡ್. ಯಾವ ಮೆಥಡು? ಫ್ಯಾಮಿಲಿ ಬಜೆಟ್ ಮೆಥಡ್. ಓಕೆ. CPI ಅಂದ್ರೆ ಏನು? CPI ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಾಗ ಇನ್ನೊಂದು ನಂಬರ್ ಏನಿದೆ? CLI, ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್. ಸೊ ನೆನಪಿಟ್ಕೊಳ್ಳೋದು ಹೆಂಗೆ? 1 by 1 ಸ್ಟಾರ್ಟ್ ಮಾಡೋಣ. ಇಂಡೆಕ್ಸ್ ನಂಬರಲ್ಲಿ ಯಾವಾಗಲೂ ಒಂದು ಹಿಂಟ್ ನೆನಪಿಟ್ಕೊಳ್ಳಿ. ಫಸ್ಟ್ ಬೇಸ್ ಇಯರ್ ಅಂತ ಇರುತ್ತೆ, ಕರೆಂಟ್ ಇಯರ್ ಅಂತ ಇರುತ್ತೆ. ಬೇಸ್ ಇಯರ್ಗೆ ವ್ಯಾಲ್ಯೂ ಯಾವುದು? 0. ಕರೆಂಟ್ ಇಯರ್ಗೆ ವ್ಯಾಲ್ಯೂ ಯಾವುದು? 1. ಸೊ ಯಾವಾಗಲೂ ಅಷ್ಟೇ, ಕರೆಂಟ್ ಇಯರ್ ಫಸ್ಟ್ ಬರಬೇಕು, ಬೇಸ್ ಇಯರ್ ನೆಕ್ಸ್ಟ್ ಬರಬೇಕು. ಅಂದರೆ ಏನು? ನ್ಯೂಮರೇಟರಲ್ಲಿ ಯಾವಾಗಲೂ ಕರೆಂಟ್ ಇಯರ್ ಇರುತ್ತೆ, ಡಿನಾಮಿನೇಟರ್ ಯಾವಾಗಲೂ ಬೇಸ್ ಇಯರ್ ಇರುತ್ತೆ. ಯಾವುದ್ರ ಬಗ್ಗೆ ಮಾಡ್ತಾ ಇದೀನಿ? ಪ್ರೈಸ್ ಇಂಡೆಕ್ಸ್ ನಂಬರ್ ಬಗ್ಗೆ ಮಾಡ್ತಾರೆ ನಾನು. ಓಕೆನಾ? ಸೊ ಯಾವುದೇ ಫಾರ್ಮುಲಾ ತಗೊಳ್ಳಿ, ಸ್ಟಾರ್ಟಿಂಗ್ ನ್ಯೂಮರೇಟರ್ಲಿ P1 ಬರುತ್ತೆ, P0 ಬರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿಗೆ ನಿಮ್ಗೆ ಅರ್ಧ ಕನ್ಫ್ಯೂಷನ್ ಸಾಲ್ವ್ ಆಯಿತು. ಸೊ ಹೆಂಗೆ ನೆನಪಿಟ್ಕೊಳ್ಳೋದು ನೋಡಿ. ಲಾಸ್ಟ್ ಪ್ಯಾರಿಸ್ದು P1 ಡಿವೈಡೆಡ್ ಬೈ P0. ಇಲ್ಲೂ ಹಂಗೆ ಬರೆಯೋಣ, P1 ಡಿವೈಡೆಡ್ ಬೈ P0. ಸೊ ಆಸ್ ಐ ಸೆಡ್, ಫಾರ್ಮುಲಾಲಿ ಏನಿದೆ? P1 ಡಿವೈಡೆಡ್ ಬೈ P0. ಪ್ಯಾಸೇಜ್ ಫಾರ್ಮುಲಾ ಏನಿದೆ? P1 ಡಿವೈಡೆಡ್ ಬೈ P0. ಇವಾಗ P1 ಅಂದ್ರೆ ಏನು? ಪ್ರೈಸ್ ಇಂಡೆಕ್ಸ್ ನಂಬರ್ ಆಫ್. P1 ಅಂದ್ರೆ ಕರೆಂಟ್ ಇಯರ್ದು ಪ್ರೈಸ್. P0 ಅಂದ್ರೆ ಏನು? ಪ್ರೈಸ್ ಆಫ್ ಬೇಸ್ ಇಯರ್. ಅವ್ರು ಬೇಸ್ ಇಯರ್ ಕರೆಂಟ್ ಇಯರ್ ಅಂತಾನೆ ಕೊಡ್ತಾರಾ? ಇಲ್ಲ, ಅವ್ರೇನ್ ಮಾಡ್ತಾರೆ? 2 ಇಯರ್ ಕೊಡ್ತಾರೆ. 2005, 2010. ಲೇಟೆಸ್ಟ್ ಇಯರ್ ಇದರಲ್ಲಿ 2010 ಯಾವುದು? ಲೇಟೆಸ್ಟ್. ಅದು ಯಾವುದು? ಕರೆಂಟ್ ಇಯರ್. 2005 ಯಾವುದು? ಬೇಸ್ ಇಯರ್, ಯಾಕಂದ್ರೆ ಅದು ಓಲ್ಡ್. ಹೌದು. ಸೊ ಈ ತರ ಕೊಟ್ಟರು ಕೂಡ ನೀವು ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಫಾರ್ಮುಲಾ ಏನಪ್ಪಾಯ್ತಾ? P1 B0, P1 P0. ಸಿಂಪಲ್. ನಾ ಇದರಲ್ಲಿ ಒಂದೇ ಒಂದು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ, ಈ 5 ಫಾರ್ಮುಲಾನು ಅದೇ ಆರ್ಡ್ರಲ್ಲಿ ನೆನಪಿಟ್ಕೊಳ್ಳಿ. ಲಾಸ್ಪೆಲ್ಸ್, ಪ್ಯಾಸ್ಟೇಸ್, ಮಾರ್ಷಲ್ ಎಡ್ಜ್ವರ್ತ್, ಡಾರ್ಬಿಶ್ ಬೌಲಿ, ಫಿಶರ್. ಈ ಆರ್ಡರ್ ನೆನಪಿಟ್ಕೊಳ್ಳಿ. 5 ಫಾರ್ಮುಲಾ ಇಮಿಡಿಯೇಟಾಗಿ ಬರೋದು ಹೆಂಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇಲ್ಲೇನು ಬರೆದ್ರಿ? P1 ಡಿವೈಡೆಡ್ ಬೈ P0 ಬರೆದ್ರಿ. ಅದ್ರ ಜೊತೆಗೆ ನಾವೇನು ಆ್ಯಡ್ ಮಾಡ್ತೀರಿ? ಜಸ್ಟ್ ವಿಲ್ ಆ್ಯಡ್ ಫಾರ್ ಲಾಸ್ಪೆಲ್ಸ್ Q0. ಆಯ್ತಾ? ಫಾರ್ ಪ್ಯಾಸ್ಟೇಸ್ ನಾವೇನು ಆ್ಯಡ್ ಮಾಡ್ತೀರಿ? Q1. ಹೌ ಟು ರಿಮೆಂಬರ್? ಲಾಸ್ಪೆಲ್ಸ್ ವಿಲ್ ಯೂಸ್ ಬೇಸ್ ಇಯರ್ ಕ್ವಾಂಟಿಟಿ, ಪ್ಯಾಸ್ಟೇಸ್ ವಿಲ್ ಯೂಸ್ ಕರೆಂಟ್ ಇಯರ್ ಕ್ವಾಂಟಿಟಿ. ಸೊ ಇದು ಕಲ್ತ್ರೆ ಇವೆರಡು ಫಾರ್ಮುಲಾ ನಮಗೆ ಮೇನ್ ಫಾರ್ಮುಲಾ. ಅವೆರಡು ಫಾರ್ಮುಲಾ ಕಲ್ತ್ರೆ ಮಿಕ್ಕಿದ್ದು 3 ಅದು ಯಾವಾಗಲೂ ಇವು 2 ಫಾರ್ಮುಲಾ ಯೂಸ್ ಮಾಡ್ಕೊಂಡೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಲಾಸ್ಪೆಲ್ಸ್ ಆ್ಯಂಡ್ ಪ್ಯಾಸ್ಟೇಸ್. ಸೊ ಇದರ ಲಾಸ್ಪೈರ್ ಅಂದರೆ ಏನು, ಪ್ಯಾಸ್ಟೇಸ್ ಅಂದರೆ ಏನು ಅಂದರೆ ಇವೆಲ್ಲ ಅದನ್ನು ಆ ಫಾರ್ಮುಲಾನ ಕಂಡುಹಿಡಿದಿರೋ ಪರ್ಸನ್ ನೇಮ್. ಓಕೆನಾ? ಸೊ ನೆಕ್ಸ್ಟ್ ಮಾರ್ಷಲ್ ಎಡ್ಜ್ವರ್ತ್ ಹೆಂಗಪ್ಪ ಬರೆಯೋದು? ಸಿಂಪಲ್. ಎರಡರದ್ದು ನ್ಯೂಮರೇಟರ್ ಬರೀರಿ. P1 Q0 ಪ್ಲಸ್ ಇರೋದೆಷ್ಟು? P1 Q1. ನ್ಯೂಮರೇಟರ್ ಬರೆದ್ರಾ? ನೆಕ್ಸ್ಟ್ ಕೆಳಗಡೆ ಅವೆರಡರದ್ದು ಡಿನೋಮಿನೇಟರ್ ಬರೀರಿ. P0 Q0
ಪ್ಲಸ್ P0 Q1 P0 Q1 ಇಂಟು 100. ಫಸ್ಟ್ ಸ್ಟೆಪ್. ಸೊ ಮಾರ್ಷಲ್ ಯಜ್ವತ್ ಹೆಂಗೆ ಹೇಳ್ಕೊಟ್ಟೆ, ಈಸಿಯಾಗಿ ನ್ಯೂಮಿನೇಟರ್ನ 2 ನ್ಯೂಮಿನೇಟರ್ ಬರೀರಿ, ಡಿವೈಡ್ ಬೈ 2 ಡಿನಾಮಿನೇಟರ್ ಬರೀರಿ, ಏನಾಗುತ್ತೆ ಮಾರ್ಷಲ್ ಯಜ್ವತ್ ಫಾರ್ಮುಲಾ ಬಂತು. ಈ ಫಾರ್ಮುಲಾ ಬಂತ, ಮತ್ತೆ ಡಾರ್ಬಿಶ್ ಬೌಲಿ ಸಿಂಪಲ್, ಅದಕ್ಕೆ ಒಂದು ಕಟ್ಕೊಳ್ಳಿ, ಹಾಫ್ ಬರೀರಿ, ಇವೆರಡನ್ನ ಹೆಂಗಿದೆಯೋ ಹಾಗೆ ಬರೀರಿ, ಬ್ರ್ಯಾಕೆಟ್ ಹಾಕಿ. P1 Q0 ಡಿವೈಡೆಡ್ ಬೈ P0 Q0 ಇದೇನಾಯಿತು, ಲಾಸ್ಟ್ ಪ್ಲೇಸ್ ಆಯಿತು, ಪ್ಲಸ್ P1 Q1 ಡಿವೈಡೆಡ್ ಬೈ P0 Q1 ಇಂಟು 100. ಸಿಂಪಲ್ ಆಗಿದೆಯಾ? ಇಲ್ಲಿ ನ್ಯೂಮಿನೇಟರ್ ಡಿನಾಮಿನೇಟರ್ ಬರೆದ್ರಿ, ಇಲ್ಲಿ ಇವೆರಡು ಹೆಂಗಿದೆಯೋ ಹಂಗೆ ಬರೆದ್ರಿ, ಬಟ್ ಅದನ್ನ ಮಲ್ಟಿಪ್ಲೈ ವಿತ್ ಹಾಫ್ ಮಾಡ್ತಾ ಇದ್ದೀವಿ. ಓಕೆನಾ? ಫಿಶರ್ಸ್ ಇನ್ನೂ ಸಿಂಪಲ್, ರೂಟ್ ಹಾಕಬೇಕು, ಸೇಮ್ ಲಾಸ್ಟ್ ಪ್ಲೇಸ್ ತಗೊಳ್ಳಿ, ಪ್ಯಾಸ್ಟೇಜ್ ತಗೊಳ್ಳಿ, ಪ್ಲಸ್ ಮಾಡೋ ಬದಲು ಏನು ಮಾಡೋದು ನಾವು ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. P1 Q0 ಡಿವೈಡೆಡ್ ಬೈ P0 Q0 ಇಂಟು P1 Q1 ಡಿವೈಡೆಡ್ ಬೈ P0 Q1 ಇಂಟು 100. ಸೊ ಇದು ಕಲ್ತ್ರೆ ನಿಮಗೆ 10 ಮಾರ್ಕ್ಸ್ ಕನ್ಫರ್ಮ್ ಬಂದಂಗೆ. ಈ 5 ಫಾರ್ಮುಲಾನ ನಾವು TRT FRT ಮಾಡಿದ್ವಿ. TRT FRT ತುಂಬ ಸಿಂಪಲ್ ಫಾರ್ಮುಲಾಸ್ ಇದೆ. P01 ಇಂಟು P10 ಇಸ್ ಈಕ್ವಲ್ ಟು 1. TRT ಅಂದ್ರೆ ಏನು ಫುಲ್ ಫಾರ್ಮ್? ಟೈಮ್ ರಿವರ್ಸಲ್ ಟೆಸ್ಟ್. ಟೈಮ್ನ ಏನು ಮಾಡಬೇಕು, ರಿವರ್ಸ್ ಮಾಡಬೇಕು. ಇಲ್ಲಿ 0-1 ಇದೆ ಟೈಮು, ಅದನ್ನು ನಾವೇನು ಮಾಡ್ತೀರಿ, ರಿವರ್ಸ್ ಮಾಡಿ 1-0 ಮಾಡ್ತೀರಿ. ಸೊ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರಬೇಕು, 1 ಬರಬೇಕು. ಅದೇ ಥರ FRT ಬರೆದಾಗ P01 ನಾವು ಇಲ್ಲಿ ಟೈಮ್ ರಿವರ್ಸಲ್ ಮಾಡಲ್ಲ, ಫ್ಯಾಕ್ಟರ್ನೇ ರಿವರ್ಸ್ ಮಾಡ್ತೀರಿ. P ಬದಲು ಏನು ಬರೀತೀರಿ, Q ಬರೀತೀರಿ. ಸೊ ಇವಾಗ Q ಎಲ್ಲಿಂದ ಬಂತು, ಪಾಯಿಂಟ್ ನಂಬರ್ ಹೆಂಗೆ ಪಡ್ಕೊಳ್ಳೋದು ಅಂದರೆ ವೆರಿ ಸಿಂಪಲ್. ಏನು ಫಾರ್ಮುಲಾ ಇದೆಯೋ ಅದೆಲ್ಲ ಫಾರ್ಮುಲಾಲಿ P ನ Q ಮಾಡಿ, Q ನ P ಮಾಡಿ, ನಿಮ್ಗೆ ಅಷ್ಟು ಪಾಯಿಂಟ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಬಂದಂಗೆ. ಸೊ ಅದಕ್ಕೆ ಮತ್ತೆ ಸಪ್ರೇಟಾಗಿ ನಾನೇನು ಕೊಡೋಕೆ ಹೋಗೋದಿಲ್ಲ. ಅದು ಈಸ್ ಈಕ್ವಲ್ ಟು V01 ಅಂತಿದೆ. V01 ಇನ್ನ ಸಿಂಪಲ್, P1 Q1 ಡಿವೈಡೆಡ್ ಬೈ P0 Q0 ಸಿಂಪಲ್. ಇಷ್ಟು ಕಲ್ತ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 10 ಮಾರ್ಕ್ಸ್ ಬಂತು. ಇದ್ರ ಜೊತೆಗೆ 5 ಮಾರ್ಕ್ಸ್ ಸಿಂಪಲ್ ಆಗಿ. ಕೆಲಸಲ್ಲಿ ಏನು ಬರುತ್ತೆ, ಕೆಲಸಲ್ಲಿ ಬೇಸ್ ಇಯರು ಬರಲ್ಲ, ಕರೆಂಟ್ ಇಯರು ಬರಲ್ಲ, ಬರೀ Q ಬರುತ್ತೆ. ಸೊ ಎಲ್ಲ ಫಾರ್ಮುಲಾನು ನಾನೇನಂದೆ, P1 ಮತ್ತು P0 ಕಾಮನ್ ಇರುತ್ತೆ ಅನ್ನ, P1 P0 ಕಾಮನ್ ಇರುತ್ತೆ. ಇಲ್ಲಿ ನಾವೇನು ಬರೀತೀರಿ, ಬರೀ Q ಬರೀತೀರಿ, ಬರೀ Q ಆ್ಯಡ್ ಮಾಡಿ ಇಂಟು 100. ಅಲ್ಲಿಗೆ ಕೆಲಸ ಮುಗೀತು. ನೆಕ್ಸ್ಟು ಅರ್ಥಮೆಟಿಕ್ ಮೀನ್ ಮತ್ತು ಜಾಮೆಟ್ರಿಕ್ ಮೀನ್. ಇವೆರಡು ನಮಗೆ ಅನ್ವೈಟೆಡ್ ಅಂತೀರಿ. ಅನ್ವೈಟೆಡ್ ಅಂದರೆ ಏನು ಅಂದರೆ ಅಲ್ಲಿ ಕ್ವಾಂಟಿಟಿನ ನಾವು ಕನ್ಸಿಡರ್ ಮಾಡಲ್ಲ. ಎಲ್ಲೆಲ್ಲಿ ನಾವು ಕ್ವಾಂಟಿಟಿ ಕನ್ಸಿಡರ್ ಮಾಡ್ತೀರೋ ಅದನ್ನು ಏನಂತೀರಿ, ವೇಟೆಡ್ ಅಂತೀರಿ. ಅಷ್ಟೇ ಸಿಂಪಲ್. ಸೊ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಏನು, P01 ಈಸ್ ಈಕ್ವಲ್ ಟು ಸಮೇಷನ್ P/N. ಸರ್ ಅವಾಗಲೇ ಹೇಳಿದ್ರಿ ಬರೀ ಎಲ್ಲದಕ್ಕೂ P1 ಬರುತ್ತೆ P0 ಬರುತ್ತೆ ಅಂತ. ಇಲ್ಲಿ ಇಲ್ಲವೇ ಇಲ್ಲ ಅಂದರೆ ಇಲ್ಲಿ ನಾವು P ತೊಗೊಂಡಿದ್ದೀರಲ್ಲ, ಆ Pಗೆ ಸಪ್ರೇಟ್ ಫಾರ್ಮುಲಾ ಇದೆ. P ಈಸ್ ಈಕ್ವಲ್ ಟು P1/P0 ಇಂಟು 100. ಅದೇ ಥರ ಜಾಮೆಟ್ರಿಕ್ ಮೀನ್ ಅಂದರೆ ನಾವು ಯೂಸ್ ಮಾಡೋಕ್ಕೂ ಲಾಗ್ ಯೂಸ್ ಮಾಡಬೇಕು. ನಿಮಗೆ ಎಕ್ಸಾಮಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇರೋದ್ರಿಂದ ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತೊಗೊಂಡೋಗಿ ಲಾಗ್ನ ಯೂಸ್ ಮಾಡಿ ಬರೀರಿ. ನಿಮ್ಮ ಟೇಬಲ್ ನೋಡಿ ಕಲೀರಿ, ಅವೆಲ್ಲ ಪ್ರಾಬ್ಲಮ್ ಬೇಕಾಗಿಲ್ಲ. ಸೈಂಟಿಫಿಕ್ ಕ್ಯಾಲ್ಕುಲೇಟರಲ್ಲಿ ಸಿಂಪಲಾಗಿ ಲಾಗ್ ಹೊಡೆದು ನಂಬರ್ ಹೊಡೆದ್ರೆ ಬರುತ್ತೆ. ಸೊ ಆ್ಯಂಟಿ ಲಾಗ್ ಆಫ್ ಸಮೇಷನ್ ಲಾಗ್ P/N. ಸಿಂಪಲ್. ಇಲ್ಲಿ P ಅಂದರೆ ಏನು ಮತ್ತದೇ ಫಾರ್ಮುಲಾ. ನೆಕ್ಸ್ಟ್ ಇಲ್ಲಿ ನಾನು ಫಾರ್ಮುಲಾನೇ ಬರ್ದಿಲ್ಲ. CPI ಆಫ್ ಅಗ್ರಿಕಲ್ಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಏನು ಬರ್ದೀನಿ, LA ಅಂತ ಬರ್ದೀನಿ. LA ಅಂದರೆ ಇದಕ್ಕೆ ಸಪ್ರೇಟ್ ಫಾರ್ಮುಲಾ ಬೇಕಾಗಿಲ್ಲ. ಲಾಸ್ಟ್ ಪ್ಲೇಸ್ ಫಾರ್ಮುಲಾ ಏನಿದೆಯೋ ಅದೇ ಫಾರ್ಮುಲಾ ಬಂದರೆ ಆಯಿತು. ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಫಾರ್ಮುಲಾ ಯಾವುದು, ಲಾಸ್ಟ್ ಪ್ಲೇಸ್ ಫಾರ್ಮುಲಾ. ನೆಕ್ಸ್ಟು ಫ್ಯಾಮಿಲಿ ಬಜೆಟ್ ಫಾರ್ಮುಲಾನು ಅಷ್ಟೇ, ತುಂಬ ಸಿಂಪಲ್ ಆಗಿದೆ. ಸಮೇಷನ್ WP ಬೈ ಸಮೇಷನ್ W. ಇಲ್ಲಿ ಮತ್ತೆ P ಅಂದರೆ ಏನು, ಸೇಮ್ ಫಾರ್ಮುಲಾ. P ಈಸ್ ಈಕ್ವಲ್ ಟು P1/P0 ಇಂಟು 100. ಸೊ ಅಲ್ಲಿಗೆ ನಿಮ್ಗೆ ಇಷ್ಟು ಫಾರ್ಮುಲಾ ಕಲ್ತ್ರೆ ಎಷ್ಟು ಮಾರ್ಕ್ಸ್ ಕನ್ಫರ್ಮ್ ಆದಂಗೆ ಆಯಿತು, 15 ಮಾರ್ಕ್ಸ್ ಕನ್ಫರ್ಮ್ ಆದಂಗೆ ಆಯಿತು. ಆವಾಗ ನಿಮಗೆ GRR ಏನಾರು ಹೇಳ್ಕೊಟ್ಟಿದ್ದೀನಿ, ಇದು ಹೇಳ್ಕೊಡ್ತೀನಿ. ಸೊ 10 + 15 ಎಷ್ಟಾಯಿತು, 25 ಮಾರ್ಕ್ಸ್. 25 ಮಾರ್ಕ್ಸ್ ನಿಮ್ಗೆ ಸಮ್ಮಲ್ಲೇ ಬಂದಿದೆ ಅಂದಮೇಲೆ ಇನ್ನು MCQ ಇರುತ್ತೆ, ಫಿಲಿಂದ ಮ್ಯಾಥ್ಸ್ ಇರುತ್ತೆ, ಮ್ಯಾಥ್ಸ್ ದ ಫಾಲೋಯಿಂಗ್ ಇರುತ್ತೆ. ಆರಾಮಾಗಿ ನೀವೇನಾಗ್ಬೋದು, ಪಾಸ್ ಆಗ್ಬೋದು. ಇವಾಗ ನಿಮ್ಗೆ ಇಷ್ಟು ಫಾರ್ಮುಲಾನ ಸಿಂಪಲಾಗಿ ನಾಪಿಟ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ಇದ್ರದ್ದೇ ರಿಲೇಟೆಡ್ 2 ಸಮ್ ಮಾಡಿಸೋಣ. ಒಂದು 10 ಮಾರ್ಕ್ಸು, ಒಂದು 5 ಮಾರ್ಕ್ಸ್.
10 ಮಾರ್ಕ್ಸಲ್ಲಿ ಈ ಥರ ಕ್ವಶನ್ ಕೇಳ್ತಾರೆ. ಇಲ್ಲಿ ಏನಿದೆ, ಕಂಪ್ಯೂಟ್, ಲ್ಯಾಸ್ಪರ್, ಸ್ಪ್ಯಾಚೇಸ್, ಮಾರ್ಷಲ್ ಎಡ್ಜ್ವರ್ತ್, ಡಾರ್ಬಿಶ್ ಪಾಲಿ, ಫಿಶರ್, 5 ಕೇಳಿದ್ದಾರೆ. 5 ಕೇಳ್ತಾರೆ ನಂಗಿಲ್ಲ, 5 ಕೇಳೋದಿಲ್ಲ, 2ರಿಂದ 3 ಕೇಳ್ತಾರೆ. ಯಾವ್ದು ಕೇಳ್ತಾರೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ 5 ಕಲಿಸ್ತೀರಿ, 5ರಲ್ಲಿ ಯಾವುದಾದ್ರೂ ಕೇಳಲಿ ಬರೀ. ಆಮೇಲೆ ಇದೇ ಸಮ್ಗೆ ನಾನೇನು ಮಾಡೋಣ, PRT ಮತ್ತು FRT ಮಾಡೋಣ. ಸೊ ಅಲ್ಲಿಗೆ ಒಂದು ಪೂರ್ತಿ 10 ಮಾರ್ಕ್ಸ್ ಕವರ್ ಆದಂಗೆ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಸೊ ನಾನು ಆಲ್ರೆಡಿ ಇಲ್ಲಿ ಕಾಲಮ್ಸ್ ಹಾಕಿದ್ದೀನಿ. ಏನು ಕಾಲಮು, 4 ಕಾಲಮ್. 4 ಕಾಲಮ್ ಏನಕ್ಕೆ ಬೇಕು ಅಂದರೆ ನಮಗೆ ಅಷ್ಟು ಫಾರ್ಮುಲಾ ಮಾಡೋದಕ್ಕೆ 4 ಕಾಲಮ್ ಮಾಡಿದ್ರೆ ಸಾಕು. ಏನೇನು, P0 Q0, P1 Q1, P1 Q0 ಮತ್ತು P0 Q1. ಹಂಗಂದ್ರೆ ಏನು, ಕ್ವಶನಲ್ಲಿ P0 ಇಲ್ಲ, Q0 ಇಲ್ಲ, ಹೆಂಗೆ ಕೈ ಹಿಡಿಯೋದು ಅಂದರೆ ಅವಾಗಲೇ ನಿಮ್ಗೆ ಹೇಳಿದ್ದೆ. ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ, 2004 ಕೊಟ್ಟಿದ್ದಾರೆ. ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ, 2008. ಇವೆರಡಲ್ಲಿ ಹಳೆ ಇಯರ್ ಯಾವುದು, 2004. ಇದು ನಮಗೆ ಪೂರ್ತಿ 0 ಆಗುತ್ತೆ, ಇದು ನಮ್ಗೆ ಪೂರ್ತಿ 1 ಆಗುತ್ತೆ. ಇದರಲ್ಲಿ P ಇದ್ರೆ P0, Q ಇದ್ರೆ Q0. ಇದರಲ್ಲಿ P ಇದ್ರೆ P1, Q ಇದ್ರೆ Q1. ಇವಾಗ ನಾವು ಮಾಡ್ತಾ ಇರೋದೇನು, P0 Q0 ಅಂದರೆ P0 Q0. ಆಮೇಲೆ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮಾಡಿ ಬೇಗ ಬೇಗ ಹೇಳಿ. 600. ಫಸ್ಟ್ ಒನ್ 600. ನೆಕ್ಸ್ಟ್ ಸೆಕೆಂಡ್ ಒನ್ 400. ಥರ್ಡ್ ಒನ್ 5 × 70 350. ನೆಕ್ಸ್ಟ್ 360. ಸೊ ಅಲ್ಲಿಗೆ ನಮಗೆ ಒಂದು ಕಾಲಮ್ ಮಾಡ್ದಂಗೆ ಆಯಿತು. ಅದೇ ಥರ P1 Q1 12 × 60 720. 5 × 90 450. 6 × 80 480. ನೆಕ್ಸ್ಟ್ 240. ಸೊ ಇಲ್ಲಿಗೆ 2 ಕಾಲಮ್ ಆಯಿತು. ಅದೇ ಥರನೇ P1 Q0, P1 ಅಂದರೆ ಇದು, Q0 ಅಂದರೆ ಇದು, ಇವೆರಡನ್ನ. ಸೊ 12 × 60 720. ನೆಕ್ಸ್ಟ್ 500. ನೆಕ್ಸ್ಟ್ 500. ನೆಕ್ಸ್ಟ್ 420. ನೆಕ್ಸ್ಟ್ 360. ನೆಕ್ಸ್ಟ್ ಕಾಲಮ್ P0 Q1. ಸೊ P0 ಅಂದರೆ ಇದು, Q1 ಅಂದರೆ ಇದು, ಇವೆರಡು ಮಲ್ಟಿಪ್ಲೈ ಮಾಡಿ. 600. ನೆಕ್ಸ್ಟ್ 360. 400. 240. ಸೊ ಈ 4 ಕಾಲಮು ಮಾಡಿದ್ಮೇಲೆ ಈ 4 ಕಾಲಮ್ನ ಏನು ಮಾಡ್ಬೇಕು, ನಾವು ಆ್ಯಡ್ ಮಾಡಬೇಕು. ಫಸ್ಟ್ ಕಾಲಮ್ ಟೋಟಲ್ ಎಷ್ಟು, 1710. 1710. ನೆಕ್ಸ್ಟ್ ಕಾಲಮ್ ಟೋಟಲ್ ಎಷ್ಟು, 1890. ನೆಕ್ಸ್ಟ್ ಕಾಲಮ್ 2000. ನೆಕ್ಸ್ಟ್ ಕಾಲಮ್ 1600. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ನಾವು ಏನು ಬೇಕಾಗಿರೋ 4 ವ್ಯಾಲ್ಯೂ ಬರ್ಕೊಂಡ್ಬಿಟ್ಟಿರಿ. ಸೊ ಫಾರ್ಮುಲಾಸ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಫಾರ್ಮುಲಾಸ್ ಎಲ್ಲ ಇಲ್ಲೇ ಇದೆ ಆಯಿತಾ. ಮತ್ತೆ ಫಾರ್ಮುಲಾಸ್ನ ಬರೆಯೋಕ್ಕೆ ಹೋಗೋದಿಲ್ಲ. ಸೊ ಒಂದೊಂದಾಗಿ ಸಮ್ ಮಾಡ್ಕೊಂಬರೋಣ. ಫಸ್ಟ್ ಒನ್ P01 LA, ದಟ್ ಇಸ್ ಲ್ಯಾಸ್ಪೆಲ್ಸ್ ಫಾರ್ಮುಲಾ ಏನು, ಲ್ಯಾಸ್ಪೆಲ್ಸ್ ಫಾರ್ಮುಲಾ ಬಂದು P1 Q0 ಡಿವೈಡೆಡ್ ಬೈ P0 Q0. ಸೊ 2000 ಡಿವೈಡೆಡ್ ಬೈ 1710 ಇಂಟು 100. ಸೊ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಎಷ್ಟು ಬರುತ್ತೆ ಅಂತ. ಸರ್ 116.95. 116.95. ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಇಂಡೆಕ್ಸ್ ನಂಬರ್ ಯಾವಾಗಲೂ ಐದರ್ 100ಕ್ಕಿಂತ ಒಂದು 10-20 ನಂಬರ್ ಕೆಳಗಡೆ ಇರುತ್ತೆ, ಇಲ್ಲ 100ಕ್ಕಿಂತ ಒಂದು 300, ಒಂದು 20, 30, 40 ಜಾಸ್ತಿ ಇರುತ್ತೆ. ಸೊ ಅದರ ಅರ್ಥ ಏನು ಅಂದರೆ, ನಿಮಗೆ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಹೇಳ್ತಾರೆ. ಇಫ್ ದ ಇಂಡೆಕ್ಸ್ ನಂಬರ್ ಇಸ್ 120, ವಾಟ್ ಇಸ್ ದ ಕನ್ಫ್ಯೂಷನ್ ಅಂದರೆ, ಆ ಇಯರ್ ಕಂಪೇರ್ ಮಾಡಿ ಈ ಇಯರ್ ಕಂಪೇರ್ ಮಾಡಿದಾಗ ಪ್ರೈಸಸ್ 20% ಜಾಸ್ತಿ ಆಗಿದೆ ಅಂತ. 20% ಇಂದ ಬಂತು 120, 100 ತೆಗಿರಿ, ಎಷ್ಟು ಬಂತು 20%. ಸಪೋಸ್ ಇಂಡೆಕ್ಸ್ ನಂಬರ್ ಎಷ್ಟಿದೆ, 80 ಇದೆ ಅಂದ್ಕೊಳ್ಳಿ. 80 ಇದ್ರೆ ಏನರ್ಥ 20% ಕಮ್ಮಿ ಆಗಿದೆ ಅಂತ ಅರ್ಥ.
ಇವಾಗ ಇದ್ರಲ್ಲಿ ಏನು ಅರ್ಥ ಆಗುತ್ತೆ, 16% ಏನಾಗಿದೆ, Increase. ಜಾಸ್ತಿ ಆಗಿದೆ. ಸೊ ಇದೇ ಥರ ನೆಕ್ಸ್ಟು P01 PA, ದಟ್ ಇಸ್ ಪ್ಯಾಸ್ಟೇಜ್. ಪ್ಯಾಸ್ಟೇಜ್ ಫಾರ್ಮುಲಾ ಬಂದು P1Q1 ಡಿವೈಡೆಡ್ ಬೈ P0Q1. ಸೊ P1Q1 ಎಷ್ಟು, 1890 ಡಿವೈಡೆಡ್ ಬೈ P0Q1 ಎಷ್ಟು, 1600 ಇಂಟು 100 ಎಷ್ಟು, 118.125. 118.125. ನಿಮಗೆ ಇನ್ನೊಂದು ಹಿಂಟ್ ಕೊಡೋದು ಏನು ಅಂದರೆ, ಈ 5 ಫಾರ್ಮುಲಾ ಆನ್ಸರ್ಗಳು ಹೆಚ್ಚು ಕಮ್ಮಿ ಒಂದೇ ಬರುತ್ತೆ, 1, 2, 3 ನಂಬರ್ ಡಿಫ್ರೆನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ P01. ನೆಕ್ಸ್ಟ್ ಯಾವುದು ಫಾರ್ಮುಲಾ, ಮಾರ್ಷಲ್ ಎಡ್ಜ್ವರ್ತ್, ಡಾರ್ಬಿಶ್ ಪಾಲಿ ಮತ್ತು ಫಿಶಸ್. ಸೊ P01 ಮಾರ್ಷಲ್ ಎಡ್ಜ್ವರ್ತ್. ನಿಮಗೆ ಹಿಂಟ್ ಆಲ್ರೆಡಿ ಆ್ಯಡ್ ಮಾಡಿದ್ದೀರಾ, ನ್ಯೂಮರೇಟರ್ ಆ್ಯಡ್ ಮಾಡಿ. 2000 ಪ್ಲಸ್ 1890 ಡಿವೈಡೆಡ್ ಬೈ 1710 ಪ್ಲಸ್ 1600 ಇಂಟು 100. ಸೊ ಇದನ್ನು ಆ್ಯಡ್ ಮಾಡಿ, ಡಿವೈಡ್ ಮಾಡಿ ಹೇಳಿ. 117.522. 117.522. ಇದು ಮಾಡೋದು ಹೆಂಗೆ ಅಂದರೆ, ಫಸ್ಟ್ ಇದನ್ನು ಆ್ಯಡ್ ಮಾಡಿ, ಆಮೇಲೆ ಇದನ್ನು ಆ್ಯಡ್ ಮಾಡಿ, ಅವೆರಡನ್ನ ಡಿವೈಡ್ ಮಾಡಿ ಇಂಟು 100 ಮಾಡಿ. ನೆಕ್ಸ್ಟ್ P01 ಡಾರ್ಬಿಶ್ ಪೌಲಿ, ಸೇಮ್ ಹಾಫ್ ಇಂಟು, ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ 2000 ಡಿವೈಡೆಡ್ ಬೈ 1710 ಪ್ಲಸ್ 1890 ಡಿವೈಡೆಡ್ ಬೈ 1600 ಇಂಟು 100. ಸೊ ಇದರಲ್ಲಿ ನಿಮಗೆ ಹಿಂಟ್ ಏನಪ್ಪ ಅಂದರೆ, ಫಸ್ಟು ಡಿವೈಡ್ ಮಾಡಿ, ಆಮೇಲೆ ಮತ್ತೆ ಡಿವೈಡ್ ಮಾಡಿ, ಅವೆರಡನ್ನ ಆ್ಯಡ್ ಮಾಡಿ, ಆಮೇಲೆ ನೀವು ಹಾಫ್ನ 100ನ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ. ಸೊ ಆನ್ಸರ್ ನಮ್ಮದು 117. ನಾವು ಇವಾಗ ಡೈರೆಕ್ಟಾಗಿ ಸೈಂಟಿಫಿಕ್ ಆಗಿರೋದ್ರಿಂದ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಎಷ್ಟು, 117.54. 117.54. ಸೊ ಇನ್ನೊಂದು ಸರಿ ಹೇಳ್ತೀನಿ. ಫಸ್ಟ್ ಇದನ್ನು ಡಿವೈಡ್ ಮಾಡಿ, ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡಿ, ಅವೆರಡನ್ನ ಆ್ಯಡ್ ಮಾಡಿ, ಆಮೇಲೆ ಇದನ್ನು ಮತ್ತು ಇದನ್ನು ಹಾಫ್ನ ಮತ್ತು 100ನ ಮಲ್ಟಿಪ್ಲೈ ಮಾಡಿ. ಸೊ ಇದಾದಮೇಲೆ ಲಾಸ್ಟ್ ಫಾರ್ಮುಲಾ ಯಾವುದು, ಫಿಶಸ್. ಸ್ಕ್ವೇರ್ ರೂಟ್ ಹಾಕಿ, ಸೇಮ್ ಹಾಗೆ ತಗೊಳ್ಳಿ. 2000 ಡಿವೈಡೆಡ್ ಬೈ 1710. ಇಲ್ಲಿ ಚೇಂಜ್ ಏನಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಬರುತ್ತೆ ಅಷ್ಟೇ. 1890 ಡಿವೈಡೆಡ್ ಬೈ 1600 ಇಂಟು 100. $117.54. 117.54. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಎಲ್ಲ ಆನ್ಸರ್ಸ್ ಕೂಡ ಚೆಕ್ ಮಾಡಿ, ಸಿಮಿಲರ್ ಇದೆ. 116, 117 ರೇಂಜಲ್ಲೇ ಇದೆ. ಸೊ ಇದರಲ್ಲಿ ನೀವು ಯಾವ್ದಾದ್ರು 3 ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಬರುತ್ತೆ, 10 ಮಾರ್ಕ್ಸಿಗೆ ಬರುತ್ತೆ. ಇವಾಗ ಇದ್ರದ್ದೇ TRT FERT ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನಾವು ಮಾಡಿರೋ ಸಮ್ಮು ಯಾವುದು, 10 ಮಾರ್ಕ್ಸ್. ಈ ಥರ ಕೊಟ್ಟರೆ 10 ಮಾರ್ಕ್ಸ್. ಇನ್ನೂ ಥರ ಕೊಡ್ತಾರೆ, ಫಿಶರ್ಸ್ ಕಂಡಿಡೀರಿ, ಅದ್ರ ಜೊತೆಗೆ TRT FRT ಕಂಡಿಡೀರಿ ಅಂತ ಕೊಡ್ತಾರೆ. ಇವಾಗ ಫಿಶರ್ಸ್ ಜೊತೆಗೇ ಕೊಡ್ತಾರಾ? ಹೌದು. ಬೇರೆ ಯಾವ್ದ್ರ ಜೊತೆಗೇ ಕೊಡ್ತಾರಾ? ಇಲ್ಲ. ಯಾಕಂದರೆ ಫಿಶರ್ಸ್ ಇಸ್ ದ ಓನ್ಲಿ ನಂಬರ್ ದಟ್ ಸ್ಯಾಟಿಸ್ಫೈ ಬೋತ್ TRT ಆ್ಯಂಡ್ FRT. ದಟ್ ಈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಇದು ನಮಗೆ 10 ಮಾರ್ಕ್ಸಿಗೆ ಬರುತ್ತೆ. ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ, ಸೊ ಫಿಶರ್ಸ್ ಆಲ್ರೆಡಿ ಮಾಡಿದ್ದೀರಿ, ನಾವೇನು ಮಾಡ್ತೀರಿ, TRT ಮಾಡ್ತೀವಿ ಫಸ್ಟ್. TRT ಈಸ್ ಈಕ್ವಲ್ ಟು P01 ಇಂಟು P10 ಈಸ್ ಈಕ್ವಲ್ ಟು 1. ಸೊ ಇದು LHS should be equal to RHS. ಲೆಫ್ಟ್ ಹ್ಯಾಂಡ್ ಸೈಡ್ should be equal to ರೈಟ್ ಹ್ಯಾಂಡ್ ಸೈಡ್. ಓಕೆ. ಸೊ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀನಿ. ಇದು ಫಿಶರ್ಸಿಗೆ ಮಾತ್ರ. ಇದರಲ್ಲಿ ನಮ್ಮ 100 ಇದೆಯಲ್ಲ, ಇಂಟು 100 ನಾವು ಅದನ್ನು ತೊಗೊಳೋದಿಲ್ಲ. ಸೊ ಆಲ್ರೆಡಿ ನಮ್ಮ ನಂಬರ್ಸ್ ಇದೆ. ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಏನೂ ಇಲ್ಲ, ಬಿಕಾಸ್ ನಾವು ನಿಮಗೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ, ಜಸ್ಟ್ ಕ್ಯಾನ್ಸಲ್ ಮಾಡಿದ್ರೆ ಮುಗೀತು. P10 ಬಂದು ನಾವೇನು ಮಾಡಬೇಕು ಅಂದರೆ,
ಫಿಶರ್ಸ್ ಫಾರ್ಮುಲಾ ಇದೆಯಲ್ಲ, ಫಿಶರ್ಸ್ ಫಾರ್ಮುಲಾಲಿ ಫಿಶರ್ಸ್ ಫಾರ್ಮುಲಾ ಒಂದ್ಸರಿ ಬರ್ದಿರ್ತೀನಿ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ. ಫಿಶರ್ಸ್ ಫಾರ್ಮುಲಾ ಬಂದು P1 Q0 ಡಿವೈಡೆಡ್ ಬೈ P0 Q0 ಇಂಟು P1 Q1 ಡಿವೈಡೆಡ್ ಬೈ P0 Q1. ಇವಾಗ ಇದ್ರದ್ದು ನಾವೇನು ಮಾಡ್ತೀವಿ ಅಂದರೆ, ಇದ್ರದ್ದು ನಾವು 1 ಮತ್ತು 0ನ ರಿಪ್ಲೇಸ್ ಮಾಡ್ತೀವಿ. ಸೊ ಅದು ಹೆಂಗೆ ಮಾಡೋದು? ಸಿಂಪಲ್. P1 Q0 ಏನಾಗುತ್ತೆ? P0 Q1 ಆಗುತ್ತೆ. P0 Q0 ಏನಾಗುತ್ತೆ? P1 Q1 ಆಗುತ್ತೆ. ನೆಕ್ಸ್ಟ್ P1 Q1 ಏನಾಗುತ್ತೆ? P0 Q0 ಆಗುತ್ತೆ. ನೆಕ್ಸ್ಟು P0 Q1 ಏನಾಗುತ್ತೆ? P1 Q0 ಆಗುತ್ತೆ. ಸೊ ಇದು ವ್ಯಾಲ್ಯೂಸ್ ಎಲ್ಲ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಫಸ್ಟ್ ಒನ್ P0 Q1 ವ್ಯಾಲ್ಯೂ ಎಷ್ಟು? 1600. ನಿಮ್ಗೆ ಇನ್ನೂ ಹಿಂಗೆ ಹೇಳ್ಕೊಳ್ಳ, ಇಲ್ಲಿ 2 ಇದೆಯಲ್ಲ, ಇಲ್ಲಿ ಏನಿದೆಯೋ ಅದನ್ನ ಆರ್ಡರ್ನ ಉಲ್ಟಾ ಮಾಡಿ ರೆಸಿಪ್ರೋಕಲ್ ಮಾಡಿ. ಸೊ 1600 ಡಿವೈಡೆಡ್ ಬೈ 1890 ಇದ್ರ ಉಲ್ಟಾ ಮಾಡಿದಿರೋದು. ನೆಕ್ಸ್ಟ್ ಇದನ್ನ ಉಲ್ಟಾ ಮಾಡೋಕ್ಕಷ್ಟೇ. 1710 ಡಿವೈಡೆಡ್ ಬೈ 2000. ಈ ಫಾರ್ಮುಲಾನ ನೋಡ್ಬೋದು ನೋಡಿ. P0 Q1 ಇಲ್ಲಿದೆ, ಇದು ಇಲ್ಲಿ ಬಂದಿದೆ, ಇದು ಇಲ್ಲಿರೋದು ಇಲ್ಲಿ ಬಂದಿದೆ, ಇಲ್ಲಿರೋದು ಇಲ್ಲಿ ಬಂದಿದೆ, ಇಲ್ಲಿರೋ ಸಮ್ ಇಲ್ಲಿ ಬಂದಿದೆ. ಸೊ ವೆರಿ ಈಸಿ ಟು ರಿಮೆಂಬರ್. ಇವಾಗ ಇಷ್ಟು ಮಾಡಿದ್ಮೇಲೆ ಇದನ್ನು ಸಾಲ್ವ್ ಮಾಡಬೇಕಾ? ಮಲ್ಟಿಪ್ಲೈ ಮಾಡಿ, ಡಿವೈಡ್ ಮಾಡಿ, ರೂಟ್ ಹಾಕಿ ಎಲ್ಲ ಸಾಲ್ವ್ ಮಾಡಬೇಕಾ? ಬೇಕಾಗಿಲ್ಲ. ಜಸ್ಟ್ ಕ್ಯಾನ್ಸಲ್ ಮಾಡ್ಬೋದು ತಾನೆ ನಾವು. ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು. ಸೊ ಎಲ್ಲ ಕ್ಯಾನ್ಸಲ್ ಮಾಡಿರೋದ್ರಿಂದ ರೂಟ್ 1 ಉಳ್ಕೊಳ್ಳುತ್ತೆ, ಇಲ್ಲಿ ರೂಟ್ 1 ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 1. ಸೊ ನಮಗೇನಾಯಿತು? LHS ಲಾಸ್ಟಲ್ಲಿ LHS ಇಸ್ ಈಕ್ವಲ್ ಟು RHS 1 ಇಸ್ ಈಕ್ವಲ್ ಟು 1 ಮಂತ್. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಏನು ಬರುತ್ತೆ? TRT ಬರುತ್ತೆ. ಇದೇ ಥರ ನಾವು FRT ಮಾಡ್ಬೋದು. ಸೊ FRT ಮಾಡೋದು ಹೆಂಗೆ? FRT ಇಸ್ ಈಕ್ವಲ್ ಟು P01 ಇಂಟು Q01 ಇಸ್ ಈಕ್ವಲ್ ಟು V01. V01 ನಾನು ಡೈರೆಕ್ಟಾಗಿ ಬರ್ಕೊತೀನಿ ಫಾರ್ಮುಲಾಲಿ. ಫಾರ್ಮುಲಾ ಬರದೇ ಮಾಡೋಣ, ಕನ್ಫ್ಯೂಷನ್ ಬೇಡ. P01 ಏನು? ಸಮೇಷನ್ P1 Q0 ಡಿವೈಡೆಡ್ ಬೈ P0 Q0 ಇಂಟು ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1. ಇವಾಗ ಆವಾಗಲೇ ನಾವೇನು ಮಾಡಿದ್ರಿ? ನಾವು ನಂಬರ್ಸ್ನ ಚೇಂಜ್ ಮಾಡಿದ್ರಿ. ಇಲ್ಲಿ ನಾವು ಫ್ಯಾಕ್ಟರ್ಸ್ ಚೇಂಜ್ ಮಾಡಬೇಕು. ಸೊ P1 Q0 ಏನಾಗುತ್ತೆ? Q1 P0 ಆಗುತ್ತೆ. ಇಲ್ಲಿ Q1 Q0 P0 ಆಗುತ್ತೆ ಇಂಟು Q1 P1 ಆಗುತ್ತೆ. ಸಮೇಷನ್ Q0 P1 ಆಗುತ್ತೆ. is equal to V01 ಫಾರ್ಮುಲಾ ಏನು? ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q0. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಡೈರೆಕ್ಟಾಗಿ ಬರ್ಕೊತೀನಿ. 2000 ಡಿವೈಡೆಡ್ ಬೈ 1710 ಇಂಟು 1890 ಡಿವೈಡೆಡ್ ಬೈ 1600 ಇಂಟು ಸ್ಕ್ವೇರ್ ರೂಟ್ ಆಫ್ Q1 P0 ಏನು? Q1 P0 ಅಂದರೆ P0 Q1 ಎರಡು ಒಂದೇ. ಅದೆಷ್ಟು? 1600. Q0 P0 P0 Q0 ಎರಡು ಒಂದೇ. 1710. ನೆಕ್ಸ್ಟ್ Q1 P1 P1 Q1 ಎರಡು ಒಂದೇ. 1890 ಡಿವೈಡ್ ಬೈ Q0 P1 P1 Q0 ಎರಡು ಒಂದೇ. 2000 is equal to P1 Q1 ಯಾವುದು? 1890 ಡಿವೈಡೆಡ್ ಬೈ P0 Q0 ಏನು? 1710. P0 Q0 1710. ಇವಾಗ ಇಲ್ಲೂ ಕೂಡ ಕ್ಯಾನ್ಸಲ್ ಮಾಡೋಕ್ಕಾಗತ್ತೆ ನೋಡಿ. 1600 ಕ್ಯಾನ್ಸಲ್ ಆಗುತ್ತೆ. 2000 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು? ರೂಟ್ ಆಫ್
ರೂಟ್ ಆಫ್ 1890 divided by 1710 1710 ಇಂಟು ಸೇಮ್ ಬರುತ್ತೆ 1890 divided by 1710 is equal to 1890 divided by 1710 ಇವಾಗ ಇದರಲ್ಲಿ ಮಲ್ಟಿಪ್ಲೈ ಮಾಡೋದ್ರಿಂದ ರೂಟ್ ಮಲ್ಟಿಪ್ಲೈ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲ ಹಿಂಗೂ ಮಾಡ್ಬೋದು, ಇಲ್ಲ ಅಂದರೆ 1890 ಡಿವೈಡೆಡ್ ಬೈ 1710 ರೂಟು ಸ್ಕ್ವೇರ್. ಸೊ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಯಾವುದು 1890 ಡಿವೈಡೆಡ್ ಬೈ 1710 ಇಸ್ ಈಕ್ವಲ್ ಟು 1890 ಡಿವೈಡೆಡ್ ಬೈ 1710. LHS ಇಸ್ ಈಕ್ವಲ್ ಟು RHS. ಇಲ್ಲಿಗೆ LHS ಇಸ್ ಈಕ್ವಲ್ ಟು RHS. ಇದು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ರೂಟ್ ಇರೋದು ಸೇಮ್ ನಂಬರ್ಸ್ ಇರೋದ್ರಿಂದ ಸ್ಕ್ವೇರು ಆಗುತ್ತೆ. 1890 ಏನಾಗುತ್ತೆ 1890 ಸ್ಕ್ವೇರ್ ಆಗುತ್ತೆ. 1710 ಏನಾಗುತ್ತೆ 1710 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರು ಇದೆ ರೂಟು ಇದೆ ಅಂದರೆ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಇದು ಬೇಸಿಕ್ ಮ್ಯಾಥ್ಸ್. ಇದಾದಮೇಲೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ. ಸೊ ಇದು ಕೂಡ ಏನು 10 ಮಾರ್ಕ್ಸ್. ಇಲ್ಲಿಗೆ ನೀವು 20 ಮಾರ್ಕ್ಸ್ ಕಲ್ತಂಗೆ ಆಯಿತು. ಇವಾಗ ಇದ್ರ ರಿಲೇಟೆಡ್ ಚಿಕ್ಕದೊಂದು 5 ಮಾರ್ಕ್ಸ್ ಸಮ್ಸ್ ಇದೆ, ಅದು ನನಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ.